दिव्यमङ्गलनीराजनं दर्शयामि देवता रक्षां शिरसा गृह्णामि ॐ ध्रुवन्ते राजा वरुणो ध्रुवन्ते बृहस्पतिः ध्रुवन्त इन्द्रश्च राष्ट्रं धारयतां ध्रुवम् ನಮಗೆಲ್ಲ ಗೊತ್ತಿದ್ದಾಗೆ ಈ ಚುನಾವಣೆ ನಮ್ಮೆಲ್ಲರ ಉಜ್ವಲ ಭವಿಷ್ಯಕ್ಕಾಗಿ ನಮಗೆಲ್ಲ ಉಜ್ವಲ ಭವಿಷ್ಯ ಬೇಕು. ನಮ್ಮ ಮಕ್ಕಳು ಒಳ್ಳೆಯದಾಗಬೇಕು, ಗುಣಮಟ್ಟದ ಶಿಕ್ಷಣ ಬೇಕು, ಗುಣಮಟ್ಟದ ಆರೋಗ್ಯ, ಬರೀ ಶಿಕ್ಷಣ ಅನ್ನಂಗಿಲ್ಲ, ಗುಣಮಟ್ಟದ ಆಡಳಿತ. ನೀವು ಮಾಡುವಂತ ಪ್ರತಿಯೊಂದು ಪ್ರಯತ್ನಕ್ಕೆ ಫಲಕಾರಿಯಾಗಿರುತ್ತೆ. ಹಾಗಾಗಿ ಸರ್ಕಾರ ಅಂದಾಗ ಒಳ್ಳೆ ಆಡಳಿತ ಬಹಳ ಮುಖ್ಯ. ಎಲ್ಲ ವಿಚಾರಗಳ ಒಳಗೊಂಡಂತೆ ಇಡೀ ವಿಶ್ವದ ಜೊತೆ ನಾವು ಸ್ಪರ್ಧೆ ಮಾಡ್ತೇವೆ. ಇಡೀ ವಿಶ್ವದ ಜೊತೆಯಲ್ಲಿ ಸ್ಪರ್ಧೆ ಮಾಡಿದಾಗ ನಾವು ಕಮ್ಮಿ ಇದೀವಿ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಆಗಲ್ಲ. ಯಾವುದು ಇಲ್ಲಿ ಅಡ್ಜಸ್ಟ್ ಆಗಲ್ಲ, ಚೆನ್ನಾಗಿದ್ದರೆ ಮಾತ್ರ ಆಗುತ್ತೆ. ಹಾಗಾಗಿ ಪ್ರತಿಭೆಗೆ, ಗುಣಮಟ್ಟದ ಸೇವೆಗಳಿಗೆ, ಗುಣಮಟ್ಟದ ಸಮಾಜವನ್ನು ಕಟ್ಟಲಿಕ್ಕೆ ಯಾವುದೂ ಕಾಂಪ್ರಮೈಸ್ ಆಗಬಾರದು. ಇದನ್ನೆಲ್ಲ ಕೊಡ್ಲಿಕ್ಕೆ ನಮ್ಮೆಲ್ಲರ ಭರವಸೆ ನಾಯಕ, ಸರ್ವೋಚ್ಚ ನಾಯಕ, ಜನನಾಯಕರಾದಂತ ನರೇಂದ್ರ ಮೋದಿ ಅವರನ್ನು ಮಾತನಾಡುತ್ತಾರೆ. ಹಾಗಾಗಿ ನರೇಂದ್ರ ಮೋದಿ ಅವರು ಬಡವರ ಬಂಧು, ಮಹಿಳೆಯರ ಸಬಲೀಕರಣಕ್ಕಾಗ್ಲಿ, ಯುವಕರ ಸಬಲೀಕರಣಕ್ಕಾಗ್ಲಿ, ರೈತರ ಸಬಲೀಕರಣಕ್ಕಾಗ್ಲಿ, ನೀವು ಯಾವ ವಿಚಾರ, ಪರಿಸರ, ಪ್ರಕೃತಿ, ಧರ್ಮ, ನಮ್ಮ ಸುರಕ್ಷತೆ, ಅಖಂಡತೆ, ತಂತ್ರಜ್ಞಾನ, ಬಾಹ್ಯಾಕಾಶ, ನೀವು ಯಾವ ವಿಚಾರ ತೊಳ್ತೀರೋ, ಮಕ್ಕಳು ಹೇಗೆ ಓದಬೇಕು ಅನ್ನುವಂಥ ವಿಚಾರನು, ಪರೀಕ್ಷೆ ಹೇಗೆ ಎದುರಿಸಬೇಕು ಅನ್ನುವಂಥ ವಿಚಾರನು, ನಾರಿ ಶಕ್ತಿಯನ್ನು ಗೌರವಿಸುವಂತ ನಮ್ಮ ಅಪ್ರತಿಮ ನಾಯಕನೇ ನರೇಂದ್ರ ಮೋದಿ ಅವರು. ಹಾಗಾಗಿ ಅಂತ ಮಹಾಪುರುಷನ ಕೈ ಬಲಪಡಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಏನು ಒಂದು ಮುಂದಿನ 25 ದಿನ ಕಾಲ ತಾವೆಲ್ಲರೂ ಅವರ ಕೈ ಬಲಪಡಿಸಲಿಕ್ಕೆ ಪ್ರತಿಯೊಬ್ಬರನ್ನು ಮತಯಾಚನೆ ಮಾಡಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪಕ್ಷಕ್ಕೆ ಅಭ್ಯರ್ಥಿಯಾಗಿರುವಂತಹ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಸಹ ತಮ್ಮ ರಾಜಕೀಯ ಜೀವನದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಮತ್ತು ವಿದ್ಯುತ್ ಶಕ್ತಿ ಸಚಿವರಾಗಿ, ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, ಇವತ್ತು ಕೇಂದ್ರದ ಕೃಷಿ ಮತ್ತು ಫುಡ್ ಪ್ರೊಸೆಸಿಂಗ್ ನ ಸಚಿವರಾಗಿ ಎಲ್ಲ ವಿಚಾರದಲ್ಲೂ ಮಾನಸ ಪರಿಕ್ರಮವನ್ನ, ಮಾನಸ ಪರ್ವತ ಕೈಲಾಸದ ಪರಿಕ್ರಮವನ್ನು ಮಾಡಿ, ಈ ರೀತಿ ಎಲ್ಲ ನಮ್ಮ ಚಾರಧಾಮಗಳಾಗಲಿ ಇಡೀ ದೇಶ ಉದ್ದಾಗದಲ್ಲಿ ಪ್ರವಾಸವನ್ನು ಮಾಡಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದಿರುವವರೇ ನಮ್ಮ ಕುಮಾರಿ ಶೋಭಾ ಕರಂದ್ಲಾಜೆ ಅವರು. ಅವರಿಗೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡಬೇಕು. ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರ ಇಡೀ ದೇಶದಲ್ಲಿ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ, 32 ಲಕ್ಷ ಇದೆ. ಅಭ್ಯರ್ಥಿ ಎಲ್ಲ ಕಡೆ ಬರ್ಲಿಕ್ಕಾಗತ್ತ, ಎಲ್ಲಾರನ್ನು ಮಾತಾಡ್ಸ್ಬೇಕಾಗತ್ತ. ಹಾಗಾಗಿ ನೀವೇ ಎಲ್ಲರೂ ಅಭ್ಯರ್ಥಿಗಳಾಗಿ, ನೀವೇ ನರೇಂದ್ರ ಮೋದಿ ಅವರ ಪರವಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಸರ್ಕಾರ ಬರಬೇಕು. ನಮ್ಮ ಪರಿವಾರ ಯಾವುದು? ನಮ್ಮ ಪರಿವಾರ. ನಮ್ಗೆ ಯಾವ ಗ್ಯಾರಂಟಿ ಬೇಕು? ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು, ದೇಶಕ್ಕಾಗಿ ಮೋದಿ. ಹಾಗಾಗಿ ಇನ್ನೊಂಚೂರು ಆರ್ಡರ್ ಮಾಡಿಬಿಡ್ತೀವಿ. ದೇಶಕ್ಕಾಗಿ ಮೋದಿ, ಬೆಂಗಳೂರಿಗಾಗಿ ಇಷ್ಟು ಹೇಳ್ತಾ ನೀವು ಹೆಚ್ಚಿನ ಸಮಯ ತೊಳೆದಿದ್ದೀನಿ. ನಾನು ನರಸಿಂಹಣ್ಣನ ಬಾಯಿ ನಿಲ್ಲಿಸ್ಬಿಟ್ಟು ನಾವಿಕೆ ಆಗ್ಲಿಕ್ಕೆ ಅದರದೇ ಆದಂತಹ ವ್ಯವಸ್ಥೆಗಳಿದ್ದು, ಆ ವ್ಯವಸ್ಥೆಗಳನ್ನ ಅಪ್ರಸ್ತುತವಾಗಿರುವಂತಹ ವ್ಯವಸ್ಥೆಗಳಿದೆ. ಇವತ್ತು ನೀವು ಒಳ್ಳೊಳ್ಳೆ ಶಾಲೆಗೆ ಸೇರಿಸಬಹುದು, ಒಳ್ಳೊಳ್ಳೆ ಕಾಲೇಜಿಗೆ ಸೇರಿಸಬಹುದು. ಆದ್ರೆ ಕಾಲೇಜಿಗೆ ಸೇರಿಸಲು ಟೀಚಿಂಗ್ ಅಂಡ್ ಲರ್ನಿಂಗ್ ಸಿಸ್ಟಮ್ ಏನಿದೆಯೋ ಅದು ಪ್ರಸ್ತುತವಾಗಿಲ್ಲ. ನಾವು ಇಡೀ ವಿಶ್ವದ ಜೊತೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದೀವಿ. ಸ್ಪರ್ಧೆ ಎಲ್ಲ ಅಕ್ಕಪಕ್ಕದ ಮನೆ ಜೊತೆ ಅಲ್ಲ, ನಮ್ಮಲ್ಲಿ ಸ್ಪರ್ಧೆ ಅಲ್ಲ, ಇಡೀ ವಿಶ್ವದ ಜೊತೆಯಲ್ಲಿ ಸ್ಪರ್ಧೆ ಮಾಡ್ತಿರೋದು. ಹಾಗಾಗಿ ಗುಣಮಟ್ಟ ಇರಲೇಬೇಕು. ಗುಣಮಟ್ಟ ಇಲ್ಲ ಅಂದ್ರೆ ಯಾರು ನಾವು ಉಳಿವಿಲ್ಲ. ಹಾಗಾಗಿ ಪದಾರ್ಥಗಳಲ್ಲಾಗ್ಲಿ, ಗುಣಮಟ್ಟದಲ್ಲಾಗ್ಲಿ, ಸೇವೆಗಳಲ್ಲಾಗ್ಲಿ, ಕಲಿಕೆನಲ್ಲಾಗ್ಲಿ, ಆರೋಗ್ಯದಲ್ಲಾಗ್ಲಿ, ಎಲ್ಲೇ ಆಗ್ಲಿ ಗುಣಮಟ್ಟನೇ ನಮಗೆ ಬೇಕಾಗಿರೋದು. ಹಾಗಾಗಿ ಇವೆಲ್ಲ ದೊರಕಬೇಕು. ನಾವು ಇತರರಿಗಿಂತ ಉತ್ತಮವಾಗಿರ್ಬೇಕು ಅಂದ್ರೆ ಇದಕ್ಕೆ ಆದ್ಯತೆ ಕೊಡೋರು ಬೇಕು, ಒಳ್ಳೆ ಆಡಳಿತ ಕೊಡೋರು ಬೇಕು, ಅಭಿವೃದ್ಧಿ ಕೊಡೋರು ಬೇಕು, ನಂಬಿಕೆ ಇರುವಂತವ್ರು ಬೇಕು, ವಿಶ್ವಾಸ ಇರುವಂತವ್ರು ಬೇಕು. ತುಷ್ಟೀಕರಣದ ರಾಜಕಾರಣವನ್ನೇ ಮಾಡೋರು ಬೇಕಿಲ್ಲ. ನಮಗೆ ಎಲ್ಲರಿಗೂ ಸಲ್ಲುವಂತದ್ದಾಗಬೇಕು. ನಮ್ಮತನ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಇವನ್ನೆಲ್ಲ ಬಿಟ್ಟು ಮಾಡ್ಲಿಕ್ಕಾಗತ್ತ? ಇವತ್ತು ನಮ್ಮ ಶಾಲೆ, ನಮ್ಮ ಮಕ್ಕಳಿಗೆ ಎಷ್ಟೋ ಜನರಿಗೆ ನಮ್ಗೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿ, ನಮ್ಮ ಧರ್ಮದ ಬಗ್ಗೆ ಎಲ್ಲಿ ಕಲೀಲಿಕ್ಕಾಗತ್ತೆ? ಎಲ್ಲಿ ಕಲೀಲಿಕ್ಕೆ ವ್ಯವಸ್ಥೆ? ಇವೆಲ್ಲ ಒಂದ್ ಕಡೆ ನಾವು ಬಿಟ್ರೆ ನಮ್ಮ ಬದುಕು, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರನೇ ಗೊತ್ತಿಲ್ಲ ಅಂದ್ರೆ ನಾವು ಹೇಗೆ ಮಕ್ಕಳನ್ನು ಬೆಳೆಸಕ್ಕಾಗತ್ತೆ? ಬಹಳ ಕಷ್ಟ ಇರ್ತದೆ. ಹಾಗಾಗಿ ಈ ದಿಕ್ಕಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲರ ಭರವಸೆಯ ಪಕ್ಷವಾಗಿ, ನಿಮ್ಮ ಪಕ್ಷವಾಗಿ, ನಿಮ್ಮ ಸರ್ಕಾರವಾಗಿ
ಜನಪರವಾಗಿರೋ ಸರ್ಕಾರ, ಜನಪರವಾಗಿರೋ ಪಕ್ಷ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಅಂತ ಶ್ರೇಷ್ಠ ಪಕ್ಷದ, ನಿಮ್ಮ ಪಕ್ಷದ ಅಭ್ಯರ್ಥಿಯಾಗಿರೋರೇ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ರಾಜಕೀಯ ಜೀವನವೂ ಸಹ ಅದ್ಭುತವಾಗಿ ಒಂದು ಸಣ್ಣ ಪ್ರಾರಂಭದಿಂದ ಹಿಡಿದು ಅತಿ ಎತ್ತರಕ್ಕೆ ಬೆಳೆದಿರುವಂತವ್ರು. ಹಾಗಾಗಿ ಹಂತವಾಗಿ ಬೆಳೆದು ಬಂದಿದ್ರು. ಒಮ್ಮೆನೆ ಅವರಿಗೇನೆಲ್ಲ ಸಿಕ್ಕಿಲ್ಲ. ಅವರೆಲ್ಲ ಹಂತದಲ್ಲೂ ಕೆಲಸ ಮಾಡಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಮೈಸೂರಿನಲ್ಲಿ ದಸರಾ ಹೆಂಗ್ ಮಾಡಬೇಕು ಅಂತ ತೋರಿಸ್ಕೊಟ್ಟವ್ರು ಯಾರು? ಸೊ ಆ ರೀತಿ ನಮ್ಮೆಲ್ಲರ ನಾಡ ಹಬ್ಬ ದಸರಾ ಹಬ್ಬ, ಸೊ ಅದನ್ನು ಅದ್ಭುತವಾಗಿ ನಡೆಸಿಕೊಟ್ಟು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಹೆಂಗ್ ಮಾಡಬೇಕು ಅಂತ ತೋರಿಸಿದ್ದಾರೆ. ವಿದ್ಯುತ್ ಶಕ್ತಿ ಸಚಿವರಾಗಿ ಹೇಗೆ ಕೆಲಸ ಮಾಡಬಹುದು ಅನ್ನೋದನ್ನ ಮಾಡಿ ತೋರಿಸಿದ್ದಾರೆ. ಲೋಕಸಭಾ ಸದಸ್ಯರಾಗಿ ಪರಿಣಾಮಕಾರಿಯಾಗಿ ಮಾಡಿದ್ದಾರೆ. ಈಗ ಕೇಂದ್ರದಲ್ಲಿ ಕೃಷಿ ಮತ್ತು ಫುಡ್ ಪ್ರೊಸೆಸಿಂಗ್ ಸಚಿವರೇ ನಮ್ಮ ಕೇಂದ್ರದ ಸಚಿವರು ಯಾರು ಅಂದ್ರೆ ನಮ್ಮ ಕುಮಾರಿ ಶೋಭಾ ಕರಂದ್ಲಾಜೆ. ಹಾಗಾಗಿ ನಾರಿ ಶಕ್ತಿ ಒಂದು ನಮ್ಮ ದೇಶದ ಶಕ್ತಿ. ಹಾಗಾಗಿ ಇವತ್ತು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಮಹಿಳೆಯರಿಗೆ ಕಾನೂನಲ್ಲಿ ಯಾವುದೇ ಹಕ್ಕುಗಳಲ್ಲಿ ಯಾವುದೇ ತಾರತಮ್ಯ ಇರಬಾರದು ಅನ್ನುವಂಥ ಕಾರಣದಲ್ಲೇ ಯೂನಿಫಾರ್ಮ್ ಸಿವಿಲ್ ಕೋಡ್ ತರೋದು. ಇಟ್ಸ್ ಎ ಪರ್ಸನಲ್ ಲಾ. ಪರ್ಸನಲ್ ಲಾನಲ್ಲೇ ತಾರತಮ್ಯ ಇರಬಾರ್ದು. ಒಂದು ಧರ್ಮ ಅಥವಾ ಜಾತಿ ಆಧಾರಿತವಾಗಿಟ್ಕೊಂಡು ಹೆಣ್ಣು ಗಂಡು ಅನ್ನುವಂಥ ತಾರತಮ್ಯ ಮಾಡುವಂತ ಕೆಲಸಗಳು ಎಲ್ಲೂ ಆಗಬಾರದು. ಯಾಕೆಂದ್ರೆ ಭ್ರೂಣ ಹತ್ಯೆ ಆಗ್ತಿರೋದು, ಹೆಣ್ಮಕ್ಳಿಗೆ ಶೋಷಣೆಗೆ ಒಳಗಾಗುವಂಥದ್ದು, ಎಲ್ಲ ಒಂದ್ ಕಡೆ ಸಮಾನತೆ ಕಾಣ್ತಿದ್ದಾಗ ಸಾಕಷ್ಟು ನೋವು ಕಾಣುವಂಥದ್ದಾಗುತ್ತೆ. ಹಾಗಾಗಿ ಇಂಥ ನೋವು ಎಲ್ಲೂ ಸಮಾಜದಲ್ಲಿ ಯಾವ ಒಂದು ಹೆಣ್ಣು ಆಗ್ಲಿ ಗಂಡಿಗಾಗ್ಲಿ ಸಿಗುವಂತದ್ದಾಗಬಾರದು ಅನ್ನುವಂಥ ಕಾರಣದಲ್ಲೇ ಇದು ಎಲ್ಲ ಸಮಾನತೆನ ಕೊಟ್ಟು ಚುನಾಯಿತ ಪ್ರತಿನಿಧಿಗಳಲ್ಲೂ ಇವತ್ತೇನು ಲೋಕಲ್ ಬಾಡೀಸ್ ನಲ್ಲಿ 50% ರೆಪ್ರೆಸೆಂಟೇಷನ್ ಹೊರಟಿದ್ದ, ಇವತ್ತು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಬರುವಂತ ಮುಂದಿನ ದಿನದಲ್ಲೂ 33% ರಿಸರ್ವೇಷನ್ ಕೊಟ್ಟಿರೋರು ಯಾರು? ನಮ್ಮೆಲ್ಲರ ನಿಮ್ಮ ನೆಚ್ಚಿನ ನಾಯಕ ನರೇಂದ್ರ ಮೋದಿ ಅವರು 75 ವರ್ಷದ ನಂತರ. ಹಾಗಾಗಿ ಎಲ್ಲರೂ ಜನಪರವಾಗಿ ಹೇಳ್ತಾ ಹೋದ್ರೆ ಬಹಳಷ್ಟಿದೆ. ಯಾಕಂದ್ರೆ ಸಮಸ್ಯೆಗಳನ್ನ ರಾಮ ಮಂದಿರ ನಿರ್ಮಾಣದಿಂದ ಹಿಡಿದು ಬಡವರ ಬಂಧುವಾಗಿ ಮಹಿಳೆಯರ ಸಬಲೀಕರಣವನ್ನ, ಯುವಕರ ಸಬಲೀಕರಣವನ್ನ, ರೈತ ಪರವಾಗಿ ಸವಿಸ್ತಾರವಾಗಿ ಎಲ್ಲ ವಿಚಾರ ಒಳಗೊಂಡಂತೆ ಅದ್ಭುತ ಸರ್ಕಾರ, ಅದ್ಭುತ ಆಡಳಿತ, ಅಭಿವೃದ್ಧಿಯನ್ನು ಕೊಟ್ಟಂತ ನಮ್ಮೆಲ್ಲರ ಅಪ್ರತಿಮ ನಾಯಕ, ಜನನಾಯಕನೇ ನರೇಂದ್ರ ಮೋದಿ ಅವರು. ಹಾಗಾಗಿ ಈ 18ನೇ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಮತ್ತೊಮ್ಮೆ ಏನ್ ಬರಬೇಕು? ಹಾಗಾಗಿ ನರೇಂದ್ರ ಮೋದಿಯವರ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂದ್ರೆ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಹೇಗೆ ನೀವು ಆಯ್ಕೆಯನ್ನು ಮಾಡಿದಿರೋ ಅದೇ ತರ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎನ್ಡಿಎ ಅಭ್ಯರ್ಥಿಯಾಗಿರೋರು ಕುಮಾರಿ ಶೋಭಾ ಕರಂದ್ಲಾಜೆ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹೇಳಬೇಕು ಅಂದ್ರೆ ಕುಮಾರಿ ಶೋಭಾ ಕರಂದ್ಲಾಜೆಯವರು ಶಾಸಕರಾಗಿ, ಪಕ್ಷದ ಕಾರ್ಯಕರ್ತರಾಗಿ ಪ್ರಾರಂಭವನ್ನು ಮಾಡಿ ಹಂತವಾಗಿ ಬೆಳೆದು ಶಾಸಕರಾಗಿ, ಸಚಿವರಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಅದ್ಭುತ ಕೆಲಸ ಮಾಡಿದ್ದಾರೆ. ಮತ್ತು ವಿದ್ಯುತ್ ಶಕ್ತಿ ಸಚಿವರಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ನಾಡ ಹಬ್ಬ ಮೈಸೂರು ದಸರಾ ಹಬ್ಬವನ್ನು ಬಹಳ ಅದ್ಭುತವಾಗಿ ನಡೆಸಿಕೊಟ್ಟಂತ ವ್ಯಕ್ತಿನೇ ನಮ್ಮ ಕುಮಾರಿ ಶೋಭಾ. ಹಾಗಾಗಿ ಕೇಂದ್ರದಲ್ಲೂ ಇವತ್ತು ಸಚಿವರಾಗಿ, ಇವತ್ತು ಕೇಂದ್ರದಲ್ಲಿ ಅವರು ಸಚಿವರು ಕೃಷಿ ಮತ್ತು ಫುಡ್ ಪ್ರೊಸೆಸಿಂಗ್ ಸಚಿವರಾಗಿ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ. ಅಂತವರು ಇವತ್ತು ನಮ್ಮ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಇವತ್ತು ಜನಪರವಾಗಿ ಫಿಟ್, ಸ್ಟ್ರಾಂಗ್ ಮತ್ತು ವಿಷನರಿ ಲೀಡರ್ನೇ ನಮ್ಮ ಕುಮಾರಿ ಶೋಭಾ ಕರಂದ್ಲಾಜೆ. ಹಾಗಾಗಿ ನಿಮ್ಮೆಲ್ಲರ ಸಂಪೂರ್ಣ ಬೆಂಬಲ, ಆಶೀರ್ವಾದ, ಸಹಕಾರ ಮತ್ತು ಚುನಾವಣೆಯಲ್ಲಿ ಎಲ್ಲರೂ ತಾವು ತೊಡಗಿಸ್ಕೋಬೇಕು. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಬೆಂಬಲ ಬೇಕು ಅಂತ ಕೇಳ್ಕೊಂಡು ಬಂದಿದ್ದೀವಿ. ಇವತ್ತಿನ ಈ ಸಭೆಯನ್ನ ನಾವು ಈ ರೀತಿ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ನಮ್ಮ ನಾಯಕಿ ಬರ್ತಿದ್ದಾರೆ ಅಂತ ಹೇಳಿದ ತಕ್ಷಣ ನಮ್ಮ ದಿನೇಶ್ ಅವರು ನಾವೆಲ್ಲ ಈ ರೀತಿ ವ್ಯವಸ್ಥೆಗಳನ್ನ ಮಾಡ್ತೀವಿ, ನಮ್ಮ ಕಡೆ ಬನ್ನಿ ಅಂತ ಅವ್ರು ಸ್ವಾಗತ ಮಾಡಿದ್ರು. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಎಲ್ಲ ಚುನಾವಣೆಯಲ್ಲಿದ್ದಾಗ ಎಲ್ಲವಾಗಲೂ ನಮ್ಗೆಲ್ಲ ವ್ಯವಸ್ಥೆ ಮಾಡಿಕೊಂಡು. ಹಾಗಾಗಿ ಮತ್ತೊಮ್ಮೆ ಕುಮಾರಿ ಶೋಭಾ ಕರಂದ್ಲಾಜೆ ಪರವಾಗಿಯೂ ಪಕ್ಷದ ಪರವಾಗಿಯೂ ದಿನೇಶ್ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಹಾಗೆ ನಮ್ಮೊಂದಿಗೆ ನಿಕಟ ಪೂರ್ವ ನಗರಸಭಾ ಸದಸ್ಯರಾದಂತಹ ಮಂಜುನವರು, ನಮ್ಮ ನಾಗಣ್ಣನವರು, ನಮ್ಮ ವಾರ್ಡಿನ ನಮ್ಮ ಜನಪ್ರಿಯ ನಾಯಕರಾಗಿರುವಂತಹ ಜಯಮೂರ್ತಿ ಅವರಿದ್ದಾರೆ, ಅವರು ಉಪಸ್ಥಿತಿ. ಹಾಗೆ ಸರಸ್ವತಿ ಮೇಡಮ್ ಅವರು, ವೀಣಾ ಅವರು, ಹಾಗೆ ಸತೀಶಣ್ಣನವರು, ತಾವು
ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸಿ ನನ್ನ ಮಾತನ್ನು ನಿಲ್ತೀನಿ. ಎರಡೆರಡು ಘೋಷಣೆ ಕೂಗೋಣ. ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು. ದೇಶಕ್ಕಾಗಿ ಮೋದಿಗಾಗಿ ನಮ್ಗೆ ಯಾವ ಗ್ಯಾರಂಟಿ ಬೇಕು? ನಾವು ಯಾವ ಪರಿವಾರ? ಮತ್ತೊಮ್ಮೆ. ಹಾಗಾಗಿ ನಾವೆಲ್ಲರೂ ನಮ್ಮ ನಾಯಕಿಯಾದಂತಹ ಕುಮಾರಿ ಶೋಭಾ ಕರಂದ್ಲಾಜೆಯವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲಿ ಅಂತ ತಮ್ಮ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಿದೆ, ದೇಶದ ಅಖಂಡತೆಯನ್ನು ಹೇಗುಳಿಸಿದೆ, ಐಕ್ಯತೆಯನ್ನ, ಶಾಂತಿ, ಸುರಕ್ಷತೆ, ಸುಭದ್ರತೆ, ಕಾನೂನು ಸುವ್ಯವಸ್ಥೆ, ಅಭಿವೃದ್ಧಿ, ಆಡಳಿತ, ನೀವು ಏನೇನು ವಿಚಾರ ತಗೊಳ್ತೀರ, ಬಾಹ್ಯಾಕಾಶದಿಂದ ಹಿಡಿದು ತಂತ್ರಜ್ಞಾನದಿಂದ ಹಿಡಿದು ಒಂದು ಕೊನೆ ಮಹಿಳೆಗೆ ಒಂದು ಶೌಚಾಲಯ ನಿರ್ಮಾಣದಿಂದ ಹಿಡಿದು ಕುಡಿಯೋ ನೀರಿನಿಂದ ಹಿಡಿದು ಒಂದು ಗ್ಯಾಸ್ ಕನೆಕ್ಷನ್ ಇಂದ ಹಿಡಿದು ಒಂದು ಮನೆ ನಿರ್ಮಾಣದಿಂದ ಹಿಡಿದು ಒಂದು ಬಾಣ್ತಿ ಬಸಳಿಯಾರಿಗೆ ಪೌಷ್ಟಿಕಾಂಶವನ್ನು ಕೊಟ್ಟು ಹುಟ್ಟುವಂತ ಮಗುಗೆ ಯಾವುದೇ ಕಾರಣದಲ್ಲೂ ಪೌಷ್ಟಿಕಾಂಶ ಕೊರತೆ ಇರಬಾರದು ಅನ್ನುವಂತ ರೀತಿಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಜನಪರವಾಗಿ ಕೆಲಸ ಮಾಡುವಂತಹ ಅಪ್ರತಿಮ ನಾಯಕನೇ ನರೇಂದ್ರ ಮೋದಿ. ಹಾಗಾಗಿ ಯಾವುದನ್ನು ಬಿಡಲ್ಲ. ಪ್ರಾಣಿ, ಪಕ್ಷಿ, ಪ್ರಕೃತಿ, ಗಾಳಿ, ನೀರು, ನದಿ, ಯಾವುದೇ ವಿಚಾರ ಆಗಿರಲಿ, ಭಾಷೆ ಆಗಿರಲಿ, ಸಂಸ್ಕೃತಿ ಆಗಲಿ, ಧರ್ಮ ಆಗಿರಲಿ, ನೀವು ಯಾವ ವಿಚಾರ ತಗೊಳ್ಳಿ, ಎಲ್ಲ ವಿಚಾರದಲ್ಲೂ ಜನಪರವಾಗಿ ಕೆಲಸ ಮಾಡುವಂಥವ್ರು, A to Z ಕೆಲಸ ಮಾಡ್ತಿರುವಂಥವ್ರು. ಹಾಗಾಗಿ ನೀವು ಕೊಟ್ಟಂತ ಮತದ ಮೂಲಕ ಇವತ್ತು ದೇಶದಲ್ಲಿ ಸಂಚಲನ ಮೂಡಿದೆ. ಹಾಗಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ಮತ್ತೊಮ್ಮೆ ನರೇಂದ್ರ ಮೋದಿ ಸರ್ಕಾರ ಬರಬೇಕು ಅಂದರೆ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಘೋಷಣೆಯಾಗಿರುವರು ಕುಮಾರಿ ಶೋಭಾ ಕರಂದ್ಲಾಜೆ ಅವರಿಗೆ ನಿಮ್ಮೆಲ್ಲರ ಬೆಂಬಲ ಬೇಕು. ಇದು ಬಹಳ ದೊಡ್ಡ ಕ್ಷೇತ್ರ, ಇಡೀ ದೇಶದಲ್ಲಿ ಬಹಳ ದೊಡ್ಡ ಕ್ಷೇತ್ರ, 32 ಲಕ್ಷ ಓಟಿದೆ. ಹಾಗಾಗಿ ಅಭ್ಯರ್ಥಿಗಳು ಎಲ್ಲ ಕಡೆ ಹೋಗಲ್ಲ. ಹಾಗಾಗಿ ಇವತ್ತು ಕಾರ್ಯಕ್ರಮ ಶಿವರಾಜ್ ಮೂರ್ತಿ ಅವರು ರೂಪಿಸಿರುವ ಕಾರ್ಯಕ್ರಮ ಏನು, ಮೀಟ್ ಅಂಡ್ ಗ್ರೀಟ್. ನಿಮ್ಮನ್ನ ಮಾತಾಡಿಸಿ ಇವತ್ತೇನು ಮತಯಾಚನೆ ಮಾಡಬೇಕು ಇನ್ನೊಂದಲ್ಲ, ಅವ್ರು ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ ಎಲ್ಲಾ ಕಡೆ ಹೋಗ್ತಿಲ್ಲ. ನಾವು ನಾಮಪತ್ರ ಸಲ್ಲಿಕೆಯನ್ನವರು 3ನೇ ತಾರೀಕು ಮಾಡ್ತಾ ಇದ್ದಾರೆ ಮೇಡಮ್ ಅವರು. 3ನೇ ತಾರೀಕು ಸಲ್ಲಿಕೆ ಮಾಡ್ತೇವೆ. ಅದು ಮುಂಚೆ ನಾವು ಜನನ ಮೇಟ್ ಹಾಕಬೇಕು, ನಮ್ಮ ವಿದೇಶಿಗಳ ಜೊತೆ ಸಂಪರ್ಕಕ್ಕೆ ಬರಬೇಕು, ಮೀಟ್ ಅಂಡ್ ಗ್ರೀಟ್, ನಿಮ್ಮನ್ನ ಮಾತಾಡಿಸಿ ನಿಮ್ಮ ಸಹಕಾರ, ನಿಮ್ಮ ಬೆಂಬಲವನ್ನು ತಗೊಂಡು ನೀವು ಬಿಜೆಪಿಯ ಹಿತೈಷಿಗಳಾಗಿ, ಬಿಜೆಪಿಯ ಕಾರ್ಯಕರ್ತರಾಗಿ ಜನರ ಮಧ್ಯದಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅದು ಹೆಚ್ಚಿನ ಮತದಾನ ಆಗೋ ರೀತಿಯಲ್ಲಿ, ಆ ಮತದಾನ ಆಗೋದ್ರಲ್ಲಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನೀವೇನ್ ಮಾಡ್ತಿದ್ದೀರೋ ಇನ್ನ ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಅಂತ ಕೇಳ್ಕೊಳ್ಳಿಕ್ಕೇನೆ ಇವತ್ತು ನಾನು ನಮ್ಮ ಕುಮಾರಿ ಶೋಭಾ ಕರಂದ್ಲಾಜೆ ನಮ್ಮ ನಾಯಕಿಯ ಜೊತೆ ಬಂದಿದ್ವಿ. ನಿಮ್ಮೆಲ್ಲರ ಆಶೀರ್ವಾದ ಅವರಿಗೆ ಕೊಡಬೇಕು, ಅವರು ದೊಡ್ಡ ಅಂತರದಿಂದ ಗೆಲ್ಲಬೇಕು, ಅವರು ಮೋದಿಯವರ ಪರವಾಗಿ ಕೈ ಎತ್ತಲಿಕ್ಕೆ, ಅವ್ರ ಬೆಂಬಲ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಇರಬೇಕು ಅನ್ನುವಂಥ ಕಾರಣದಲ್ಲಿ ಇವತ್ತಿದ್ದೀವಿ. ಮತ್ತು ಶೋಭಾ ಕರಂದ್ಲಾಜೆ ಅವರ ಬಗ್ಗೆ ನಿಮ್ಗೆ ಗೊತ್ತಿದೆ, ಅವರು ಸಣ್ಣ ಒಂದು ಕಾರ್ಯಕರ್ತರಾಗಿ ಹಂತವಾಗಿ ಮಾಸ್ಟರ್ ಕ್ವಾಲಿಫಿಕೇಶನ್ MSW ಡಿಗ್ರಿ ಮಾಡಿ, MSW ಮಾಡಿ ಬಹಳ ಕಷ್ಟದಿಂದ ಬೆಳೆದು ಬಂದಿರುವಂತವ್ರು. ಕಷ್ಟ ಏನು ಅಂತ ಗೊತ್ತು, ಶ್ರಮ ಏನು ಅಂತ ಗೊತ್ತು, ಕಾಳಿ ಏನು ಗೊತ್ತು, ಮತ್ತು ಅವ್ರಿಗೆ ಸಿಕ್ಕಂತ ಎಲ್ಲಾ ಸ್ಥಾನದಲ್ಲೂ ಬಹಳ ಪ್ರಾಮಾಣಿಕವಾಗಿ ಜನಪರವಾಗಿ ಒಂದು ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿ, ವಿದ್ಯುತ್ ಶಕ್ತಿ ಸಚಿವರಾಗಿ ಮತ್ತು ಲೋಕಸಭಾ ಸದಸ್ಯರಾಗಿ, ಇವತ್ತು ಕೇಂದ್ರದಲ್ಲಿ ಕೃಷಿ ಸಚಿವರು, ಫುಡ್ ಪ್ರೊಸೆಸಿಂಗ್ ಸಚಿವರಾಗಿ ಕೆಲಸವನ್ನ ಮಾಡ್ತಾರೆ. ಮೋದಿಯವರ ಫೇವರೇಟ್ ಯಾರು? ಶೋಭಾ ಕರಂದ್ಲಾಜೆ. ಮೋದಿಯವರ ಫೇವರೇಟ್ ಅಂದ್ರೆ ನಮ್ಮೆಲ್ಲ ಫೇವರೇಟ್ ಅಲ್ವಾ? ಹಾಗಾಗಿ ಯೋಚನೆ ಮಾಡಿ, ಮೋದಿಯವರ ಫೇವರೇಟ್ ಆಗ್ಬೇಕಂದ್ರೆ ಸುಲಭನ, ನಮಗೆಲ್ಲ ಆಗ್ಲಿಕ್ಕಾಗಲ್ಲ. ಶೋಭಾ ಕರಂದ್ಲಾಜೆ ಅನ್ನೋದು ಹಾಗಾಗಿ ಅವರ ಆಶೀರ್ವಾದ ಆ ರೀತಿ ಅವರ ಕ್ಯಾಬಿನೆಟ್ ಅಲ್ಲಿ ಆಯ್ಕೆ ಆಗಬೇಕು ಅಂದ್ರೆ ಸುಲಭ ಅಲ್ಲ. ಹಾಗಾಗಿ ನಾವೆಲ್ಲರೂ ಅವರಿಗೆ ಸಹಕಾರ ಕೊಡೋಣ. ಅವ್ರು ಇನ್ನ ನಮ್ಮ ಪರವಾಗಿ, ನಮ್ಮ ಕರ್ನಾಟಕದ ಪರವಾಗಿಯೂ, ನಮ್ಮ ಬೆಂಗಳೂರು ಪರವಾಗಿಯೂ, ಕರ್ನಾಟಕದ ಪರವಾಗಿಯೂ, ದೇಶದ ಪರವಾಗಿಯೂ ವಿಶ್ವ ಮಟ್ಟದಲ್ಲಿ ನಾಯಕಿಯಾಗಿ ಅವರು ಬೆಳೀಲಿ. ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗಿರಲಿ. ಅವರನ್ನ ಇವಾಗ ಸವಿನಯವಾಗಿ ನಿಮ್ಮ ಪರವಾಗಿ ಕೇಳ್ಕೊಂಡು ಅವ್ರು ನಿಮ್ಮನ್ನ ಉದ್ದೇಶಿಸಿ ಮಾತಾಡಿ, ಅದೇ ಸಂದರ್ಭದಲ್ಲಿ ನಮ್ಮ ವಾರ್ಡಿನ ಅಧ್ಯಕ್ಷರಾಗಿರುವಂತಹ ಜಯಮೂರ್ತಿಯವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಂಸ್ಥೆಯವರು, ಇವರೆಲ್ಲ ಅದ್ಭುತ ಕೆಲಸ ಮಾಡುವಂತ ಜವಾಬ್ದಾರಿಯಲ್ಲಿ ಕೆಲಸ ಮಾಡಿ ನೀವೇಗೆ